ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಸ್ ಶೇರ್ ಮಾಡಿರಿ. ಇವತ್ತು ನಾವು ಮನೆಯಲ್ಲಿ ಬಿಸಿ ಬಿಸಿ ಕ್ರಿಸ್ಪಿ ಆಗಿರೋ ಬನಾನಾ ಚಿಪ್ಸ್ ಮಾಡೋಣ ಅಂತ. ಫಸ್ಟು ಒಂದು ಪಾತ್ರೆ ಒಳಗಡೆ ಉಪ್ಪು ಹಾಕಿ ನೀರು ಹಾಕಿ ಇಟ್ಕೋಬೇಕು. ಆಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕಬೇಕು. ಆಯಿಲ್ ಕಾಯೋವರೆಗೂ ನಾವು ಈ ಥರ ಬನಾನಾನ ಅದ್ರ ಸಿಪ್ಪೆ ಸುಲಿದು ಅದು ಉಪ್ಪು ಹಾಕಿರೋ ನೀರಲ್ಲಿ ಹಾಕಬೇಕು. ಯಾಕಂದರೆ ಮತ್ತು ಅದು ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ ಕಲರ್. ಸೊ ಈ ಥರ ಎಲ್ಲ ಸಿಪ್ಪೆ ಸುಲಿದು ಆ ಉಪ್ಪು ನೀರಲ್ಲಿ ಹಾಕಿ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಅದನ್ನು ಡೈರೆಕ್ಟ್ ಈ ಥರ ಬಾಣಲೆ ಒಳಗಡೆ ತುರಿಬೇಕು. ಬೇಗ ಬೇಗ ತುರಿಬೇಕು, ಸ್ಪೀಡಾಗಿ, ಇಲ್ಲಾಂದ್ರೆ ಅವು ಎಣ್ಣೆ ಒಳಗೆ ಹೊತ್ತಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಈ ಥರ ಪಟಪಟನ ತುರಿಬೇಕು. ಆದ ತಕ್ಷಣ ಬೇಗನೆ ಅವನ್ನು ತಿರುಗಿಸ್ಬೇಕು, ಇಲ್ಲ ಬೇಗ ಹೊತ್ತು ಹೋಗೋ ಚಾನ್ಸಸ್ ಇರ್ತಾವೆ. ಈ ಥರ ಎಣ್ಣೆ ಒಳಗೆ ತಿರುಗಿಸ್ಕೋತಾನೆ ಇರಬೇಕು. ಈ ಥರ ಚೆನ್ನಾಗಿ ತಿರುಗಿಸ್ಕೋತಿದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ಲಿಕ್ಕತ್ತಾವವು. ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ ಅವನ್ನ ಹೊರಗೆ ತೆಗಿಬೇಕು. ನೋಡಿರಿ, ಇವಾಗ ಕಲರ್ ಚೇಂಜ್ ಆಗ್ಲಿಕ್ಕತ್ತಾವ. ಸೌಂಡ್ ಬರ್ತಾವೆ, ಕ್ರಿಸ್ಪಿ ಆಗಿದಾವಂತೆ ಸೌಂಡ್. ಈ ಥರ ಮಾಡಿದರೆ ಸ್ಪೂನಿಂದ ಸೌಂಡ್ ಬರ್ತೈತಿ. ಇವಾಗ ಇದು ರೆಡಿ ಆಗ್ಯಾವಂತ. ಇವನ್ನ ಇವಾಗ ಎಣ್ಣೆಯಿಂದ ಹೊರಗಡೆ ತೆಗಿಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ಮತ್ತು ಫುಲ್ ಕ್ರಿಸ್ಪಿ ಆಗಿರ್ತಾವೆ. ನಾ ಇನ್ನೊಂದು ಬನಾನದು ಮಾಡ್ಲಿಕ್ಕತ್ತೆ. ನೋಡಿರಿ ಕ್ರಿಸ್ಪಿ ಆಗಿರ್ತಾವೆ. ಇವಾಗ ಮಳೆಗಾಲ ಅಲ್ಲ, ಏನಾದರೂ ಕರ್ದಿದ್ದು ಬಿಸಿ ಬಿಸಿ ಆಗಿರೋದು ತಿನ್ಬೇಕು ಅನಿಸುತ್ತಲ್ಲ. ಸೊ ಈ ಥರ ಮನೆ ಒಳಗೆ ನೀವು ಬನಾನಾ ಚಿಪ್ಸ್ ಮಾಡಿಕೊಂಡು ತಿನ್ಬೋದು. ಸಾಯಂಕಾಲ ಟೈಮ್ನಾಗ ಚಹಾ ಜೊತೆ ತಿಂದರೆ ಸೂಪರ್ ಆಗಿರ್ತೈತಿ. ಅವೆಲ್ಲ ಆದಮೇಲೆ ಮೇಲ್ಗಡೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಬೇಕಂದರೆ ಚಾಟ್ ಮಸಾಲ ಹಾಕಿ ಕಲಿಸ್ಬೇಕು. ಸೊ ಸ್ಪೂನಿಂದ ಕಲಿಸ್ಬಾರ್ದು, ಸ್ಪೂನಿಂದ ಕಲಿಸಿದ್ರೆ ಮುರಿದು ಹೋಗ್ತಾವೆ. ಸೊ ಈ ಥರ ಪ್ಲೇಟ್ ಅಥವಾ ಬೇರೆ ಬೌಲಿಂದ ಈ ಥರ ಮಿಕ್ಸ್ ಮಾಡಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಆಗೈತಿ. ನೀವು ಒಂದ್ಸಲ ಮನೆಯವ್ರು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.